ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಸ್ಪೆಷಲ್ ಅನ್ನೋಕ್ಕಿಂತ ಇವತ್ತೇನ್ರಿ ಗದ್ಲು ಅಂತಂತೀವಿ ನೋಡ್ರಿ. ಅಂದ್ರೆ ನಾನು ಆಕ್ಚುಲಿ ಇವತ್ತೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ, ಭಕ್ರಿ ಪಲ್ಯ ಕಟ್ಟಿ ಕಳಿಸಿದ್ರಾಯ್ತು. ಮತ್ತು ಈಸಿ ರೀ ಅದೊಂದು ಪ್ಲಾನ್. ಅಂದ್ರೆ ಹೆಂಗ್ರಿ, ಒಂದು ಹಾಫ್ ಆನ್ ಅವರ್ ಬೇಕು ನನಗೆ ಭಕ್ರಿ ಪಲ್ಯ ಎರಡೂ ಆಗ್ಲಿಕ್ಕೆ. ಭಾಳ ಸರಳ ಅದ ಅಂತ ತಿಳ್ಕೊಂಡು ನಾ ಟೈಮಿಂಗ್ ಲೆಕ್ಕ ಹಾಕೊಂಡು ಕೂತ್ರ ನನ್ನ ಮಗಳು ತಾಲಿಪಟ್ಟು ಬೇಕಂದ್ಲು. ಮತ್ತು ನಮ್ಮ ಮನೆಯವ್ರು ಏನಂದ್ರು, ನನಗೆ ಹೆಸರು ಹಿಟ್ಟು ಕಲಿಸ್ಕೊಡ್ತೀನೋ ಅಂತ ಕೇಳಿದ್ರಿ. ನಾನು ಹೆಂಗೂ ಮನೆಯೊಳಗೆ ಆಮ್ಲಾ ಜ್ಯೂಸ್ ಆಗಿತ್ತು ಮತ್ತು ರಾಗಿ ಗಂಜಿ ಅಂತೂ ಮಾಡೇ ಇರ್ತೀವಿ. ಹಿಂಗಾಗಿ ಅವರು ಅಷ್ಟ್ರ ಮೇಲೆ ಮುಗಿಸ್ತಾರ ಅಂತ ನಾ ಅನ್ಕೊಂಡ್ರೆ, ಹೆಸರು ಹಿಟ್ಟು ಅಂತಂದ್ರೆ ಏನ್ರಿ, ಹೆಸರು ಕಾಳು ಹುರ್ಕೊಳ್ಳೋದ್ರಿ. ಅದನ್ನ ಮಿಕ್ಸಿಗೆ ಹಾಕೊಂಡು ಚಾಳಿಸ್ಕೊಂಡು ಹಾಲು ಬೆಲ್ಲ, ಈಗ ಹಳ್ಳಿಟ್ಟು ಹೆಂಗೆ ಕಲಿಸ್ತೀವಲ್ರಿ ಹಂಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಬಟ್ಲ ಅರ್ಧ ಬಟ್ಲ ನಾವು ಹೆಂಗೆ ತಿಂತೀವಿ ಅದ್ರ ಮೇಲ್ರಿ ಎಲ್ಲ ಬೆಲ್ಲ ಏನದ ಹಾಲೊಳಗೆ ಕರಗಿಸಿ ಅದರೊಳಗೆ ಏನದ ಹುರಿದದ್ದು ಹೆಸರು ಹಿಟ್ಟು ಇರ್ತದಲ್ರಿ, ಹೆಸರು ಕಾಳೇನು ಮಿಕ್ಸಿಗೆ ಹಾಕೊಂಡಿರ್ತೀವಲ್ಲ ಆ ಹಿಟ್ಟು ಕಲಿಸಿ ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ. ಹೆಸರು ಉಂಡೆಗಿಂತ ಇದು ಟೇಸ್ಟ್ ರೀ. ಮತ್ತು ಇದು ಫ್ರೆಶ್. ಅದಕ್ಕೆ ಹೆಸರು ಉಂಡೆ ಇತ್ತು ಅಂದ್ರೆ ಓಕೆ, ಹೆಸರು ಉಂಡೆ ಇರಲಿಲ್ಲ ಅಂದ್ರೆ ಈ ಥರ ಹೆಸರು ಹಿಟ್ಟು ಕಲಿಸಿ ತಿನ್ನೋದು ಭಾಳ ಟೇಸ್ಟ್ ರೀ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ. ಮನೆಯೊಳಗೆ ಹೆಸರು ಕಾಳು ನೋಡಿದ್ರು ಅಂತಂದ್ರೆ ಅವರು ಪಲ್ಯ ಏನ್ರಿ, ನಾ ಹೆಸರು ಹಿಂಡಿ ಪಲ್ಯ ಮಾಡಿದ್ನಿ ಅಂದ್ರೆ ರೀ ಅದನ್ನೇ ಮಾಡಂತಾರ್ರಿ, ಹೆಸರು ಹಿಟ್ಟು ಮಾಡಿ ಕಲಿಸ್ಕೊಡೋ ಅಂತ ಹೇಳ್ತಾರೆ. ಅದಕ್ಕೆ ಒಂದು 2 ದಿವಸದಿಂದ ಅನ್ಲಿಗತ್ತಿದ್ರು. ಇವತ್ತು ಕೂಡ ಅಂದ್ರು. ಹಿಂಗಾಗ್ಯದ ನೋಡ್ರಿ, ಹಿಟ್ಟು ಭಾಳ ಚಂದ ಆಗ್ತದೆ ಹಿಟ್ಟದು. ಅದನ್ನು ಹೆಸರು ಹಿಟ್ಟು ಕಲಿಸ್ಕೊಡಂದ್ರು. ಇವು 2 ಕೆಲಸ ನನಗೆ ಏಕ್ದಮ್ ಒಂಚೂರು ಹಾದಿ ತಪ್ಪಿಸ್ದಂಗೆ ಅದು ರೀ. ಮತ್ತು ನಂದು ಟೈಮ್ 9 o'clock ಒಳಗೆ ಎಲ್ಲ ಮುಗಿಬೇಕ್ರಿ. ಆಯಿತು ನೋಡೋಣ ಅಂತ ತಿಳ್ಕೊಂಡು ನಾನು ಅವ್ರದ ಹೆಲ್ಪ್ ತೊಗೊಂಡಿರಿ. ನಾನು ಹೆಸರು ಕಾಳು ಹುರಿದು ಒಂಚೂರು ಆರಿಸಿ ಕೊಟ್ಟೆ, ಹೆಸರು ಪುಡಿ ಮಾಡಿಕೊಡ್ರಿ ನನಗಂತೆ ನಮ್ಮ ಮನೆಯವ್ರಿಗೆ ಹಚ್ಚಿದೆ. ಯಾಕಂದ್ರೆ ಅವ್ರು ಬೇಡಿದ್ರಲ್ರಿ ಅದಕ್ಕೆ. ಆಮೇಲೆ ಈಕಿ ನನ್ನ ಮಗಳು ಏನಂದ್ಲು, ನನಗೆ ತಾಲಿಪಟ್ಟು ಬೇಕಂದ್ಲು. ಅದಕ್ಕೆ ನೀನು ಒಂಚೂರು ಹೆಲ್ಪ್ ಮಾಡುವ ಅಂಥೇಳಿ ಆಕಿನೂ ಟೊಮೆಟೊ ಹಣ್ಣು ಒಂದಿಷ್ಟು ಮೆಂತ್ಯ ಪಲ್ಯನೂ ಆರಿಸಿದ್ಲು ರೀ ಆಕಿ. ನಾನೊಂದಿಷ್ಟು ಆರಿಸೀನಿ. ಆಕಿನೂ ನಾನು ಕೂಡ ಆರಿಸಿ ಫಾಸ್ಟಾಗಿ ಮಾಡಿದೆ. ಮಸ್ತಾಗಿದ್ದು ರೀ. ಮತ್ತು ಹೆಸರು ಹಿಟ್ಟು ಭಾಳ ಟೇಸ್ಟ್ ಆಗ್ತದೆ ಮತ್ತು ಪಿತ್ತ ಕರಗಿಸ್ತದ್ರಿ. ಇದ್ರೊಳಗೇನು ಅಷ್ಟು ಎಣ್ಣೆ ಅಂಶ ಏನೂ ತುಪ್ಪ ಅನ್ರಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದ್ರಿ, ಭಾಳ ಟೇಸ್ಟ್ ಆಗ್ತದೆ. ಒಂದ್ಸರಿ ಇದನ್ನು ಮಾಡಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಮನೆಯೊಳಗೂ ಮಾಡ್ತಿರಬಹುದು ಅಂತ ಅನ್ಕೋತೀನಿ. ಯಾಕಂದ್ರೆ ಹೆಸರು ಉಂಡೆ ಮಾಡಿ ಭಾಳ ಅಂದರೆ 8 ದಿವಸದೊಳಗೆ ಖಾಲಿ ಮಾಡಬೇಕು, ಫ್ರೆಶ್ ಅಂತ ಅನ್ಸೋದು. ಆಮೇಲೆ ಉಳಿದು ಅಂದ್ರೆ ಅಷ್ಟು ಇದು ಅನ್ಸಂಗಿಲ್ಲ. ಇದು ಹೆಸರು ಹಿಟ್ಟು ರೆಡಿ ಇತ್ತಂದ್ರಿ ಇದು ಯಾವಾಗ ಬೇಕಾದಾಗೂ ಕಲಿಸಿ ತಿನ್ಬೋದು. ಪಿತ್ತ ಕರಗ್ತದೆ, ತಲೆ ಚಕ್ರ ಬರೋದು ಇವೆಲ್ಲಾನು ಈ ಹೆಸರು ಹಿಟ್ಟಿನಿಂದ ಹೋಗ್ತವೆ. ಮತ್ತು ಈ ಹೆಸರು ಹಿಟ್ಟು ಸ್ನಾನಕ್ಕೆ ಉಪಯೋಗಿಸಿದ್ರೆ ಅದನ್ನು ಸ್ಕಿನ್ ಭಾಳ ಸ್ಮೂತ ಮತ್ತು ಶೈನಿ ಆಗ್ತದೆ ರೀ. ಹೆಸರು ಹಿಟ್ಟು ಭಾಳ ಟೇಸ್ಟು ಪ್ಲಸ್ ಹೆಲ್ತ್ ಲೈನು ಮತ್ತು ನಮ್ಮ ಸ್ಕಿನ್ ಕೇರು ಎಲ್ಲನೂ ಬರ್ತದ್ರಿ ಇದ್ರೊಳಗೆ. ನೋಡ್ರಿ, ಇಷ್ಟು ತುಪ್ಪ ಹಾಕ್ಕೊಂಡು ಒಂದು ಬೌಲ್ ತಿಂದ್ಬಿಟ್ರೆ ಒಂದು 1.5 ಉಂಡೆ ತಿಂದಷ್ಟು. ಮತ್ತು ಎನರ್ಜಿನೂ ಭಾಳ ರೀ. ಅದಕ್ಕೆ ಹೆಸರು ಹಿಟ್ಟಿಂದು ನೀವು ಯಾವಾಗಾರ ಹಿಂಗೆ ಮಾಡ್ತಿದ್ರೆ ಮಾಡಿರಿ. ಇನ್ನೇನದ ಭಕ್ರಿ ಮಾಡ್ಬೇಕಂತ ಏನು ಅನ್ಕೊಂಡಿದ್ನಲ್ರಿ, ಅದನ್ನು ಟೈಮ್ ಟೇಬಲ್ ಚೇಂಜ್ ಆಯ್ತು ರೀ. ಅದಕ್ಕೆ ಮೆಂತೆ ಸೂಡು ಮನೆ ಮುಂದೆ ಬಂದಿರ್ತಾವ್ರಿ, ಫ್ರೆಶ್ ಇರ್ತಾವೆ. ನಾವು ಫ್ರಿಜ್ ಒಳಗಂತೂ ಇಡಂಗಿಲ್ಲ, ನಿಮ್ಗೆ ಹೇಳೀನಿ. ಆದರೂ ಫ್ರಿಜ್ ಟೂರು ಒಂದ್ಸರಿ ಮಾಡಿಸ್ಬೇಕಾಗ್ಯದ. ಆದ್ರೆ ನೀವೆಲ್ಲ ನಮ್ಮ ಫ್ರಿಜ್ ನೋಡಿ ನನಗೆ ಬೈತಿರಿ ಅಂತ ಅನ್ಕೊಂಡು ಅದನ್ನು ತೋರಿಸ್ಲಿಗತ್ತಿಲ್ಲ. ಆದರೂ ಕೂಡ ಫ್ರಿಜ್ ಟೂರ್ ಒಂದ್ಸರಿ ಆಗಲಿಕ್ಕೆ ಬೇಕು. ಮತ್ತು ಫಾಸ್ಟಾಗಿ ಪಲ್ಯ ಸೋಸೋದು ಹೆಂಗೆ ನೋಡ್ರಿ, ನಾ ಮಾಡ್ಲಿಕ್ಕತ್ತೀನಿ. ಈ ಟೈಪ್ ಸೋಸ್ತೀನಿ ರೀ. ಎಲ್ಲ ಮೊದ್ಲು ಪಲ್ಯ ಒಂದು ಅರ್ಧ ಸೂಡೇನಿರ್ತದೆ ಅರ್ಧಕ್ಕರ್ಧ ಕೊಯ್ದು ತಕೊಂಡ್ಬಿಡ್ತೀನಿ ರೀ. ಆಮೇಲೆ ಚೆಂದಾಗಿ ಆರಿಸಿ ತೊಳೆದು ಹೆಚ್ಚಿಟ್ಕೋತೀನಿ. ಯಾಕಂದ್ರೆ ಆರಿಸ್ಕೋತ ಒಂದೊಂದೇ 2 ಎಳಿ ಆರಿಸ್ಕೋತ ಕೂತ್ರೆ ಇಲ್ಲಿ ಟೈಮ್ ಇಲ್ಲರಿ. 10-15 ನಿಮಿಷನ್ಯಾಗ ಇದೆಲ್ಲ ಆಗಬೇಕಾಗಿರ್ತದೆ. ಅದರ ಸಲುವಾಗಿ ನಾನು ಇದನ್ನೇನು ಮಾಡ್ಲಿಕ್ಕೆ ಹೋಗಲಿಲ್ಲ. ಅವೆಲ್ಲ ಆರಿಸ್ಕೋತ ಕೂಡಲಿಲ್ಲ. ಟೈಮ್ ಇದ್ದಾಗ ಹಂಗೆ ಮಾಡ್ತೀನಿ ರೀ. ಒಂದೊಂದು 2 ಎಳಿ ತೊಗೊಂಡು ಎಸಳು ಮಾಡಿರ್ತೀನಿ. ಇನ್ನು ಟೊಮೆಟೊ ಕಟ್ ಮಾಡಿ ಹಿಟ್ಟೊಳಗೆ ಹಾಕಿ ಬರೀ ಜೋಳದ ಹಿಟ್ಟು ಅಷ್ಟೇ ತೊಗೊಂಡಿದ್ರಿ. ಬೇಕಂದ್ರೆ ನೀವು ಇದರೊಳಗೆ ಹೆಸರು ಹಿಟ್ಟು ರಾಗಿ ಹಿಟ್ಟು ಎಲ್ಲ ಹಿಟ್ಟು ಹಾಕಿ ಮಾಡ್ಬೋದು. ನಾನು ಜೋಳದ ಹಿಟ್ಟು ಅಷ್ಟೇ ತೊಗೊಂಡಿನ್ರಿ. ಅದರೊಳಗೆ ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಚಿ ಹಾಕ್ತೀನಿ ಮತ್ತು ಮೆಂತೆ ಸೂಡು ಸಣ್ಣಗೆ ಹೆಚ್ಚಿ ಹಾಕ್ತೀನಿ ರೀ. ಇದರೊಳಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ
ಮಿಕ್ಸಿ ಮಾಡಿ ಹಾಕಿದ್ರೂ ನಡೀತದೆ. ಇಲ್ಲ ಅಂದ್ರೆ ನಾನು ಇವತ್ತು ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡ್ಲಿಕತ್ತೀನಿ. ಇದ್ರ ಜೊತೆಗೆ ಒಂದು 2-3 ಸೌತೆಕಾಯಿ, ಟೊಮೆಟೊ ಹಣ್ಣು, ಮೆಂತೆ ಕೂಡಿ ಮಾಡಿದ ಥಾಲಿಪಟ್ಟೆ ಟೇಸ್ಟ್ ಆಗ್ತದ್ರಿ. ನಿಮ್ಮ ಮುಂದೆ ಹೇಳ್ತೀನಿ, ಬಹಳ ಟೇಸ್ಟ್ ಆಗ್ತದೆ. ನೀವು ಇದೇ ಇಷ್ಟೇ ಐಟಮ್ ಹಾಕಿ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗ್ತದೆ. ಅದಕ್ಕೆ ಎಳಿ ಸೌತೆಕಾಯಿನೂ ಇದ್ದು ರೀ, ಒಂದು 2-3 ಸೌತೆಕಾಯಿನೂ ಹೆರದು ಹಾಕೀನಿ. ಈ ಮೆಂತೆ ಥಾಲಿಪಟ್ಟಿನ ಜೊತೆ ನಿನ್ನೆ ಏನದ ಮಾವಿನಕಾಯಿ ಚಟ್ನಿ ಮಾಡಿದ್ವಲ್ರಿ, ಮಾವಿನಕಾಯಿ ಚಟ್ನಿ ಮತ್ತೇನದ ಮೆಂತೆ ಥಾಲಿಪಟ್ಟು ಟೇಸ್ಟ್ ಬೇರೆ ರೀ, ಬಹಳ ಟೇಸ್ಟ್ ಆಗ್ತದ. ಮತ್ತು ಇದು ಅಲ್ಲದೆ ಇವತ್ತು ನಾನು ರಾಗಿ ಗಂಜಿನೂ ಡೈಲಿ ರಾಗಿ ಗಂಜಿ ನಮ್ಮ ಮನೆ ಒಳಗೆ ಇರೋದು ನಿಮಗೆಲ್ಲ ಗೊತ್ತೇ ಅದ. ಟಿಫನಿಗೆ ಏನದ ರಾಗಿ ಗಂಜಿ ಮತ್ತು ಹಿಟ್ಟು ಕಲಿಸಿದ್ನಲ್ರಿ, ಹೆಸರು ಹಿಟ್ಟು, ಆ ಹಿಟ್ಟಾಯಿತು. ಇದು ಥಾಲಿಪಟ್ಟು ಏನದ ಡಬ್ಬಿ ಕಟ್ಕೊಂಡು ಹೋಗ್ತಾರೆ. ನಮಗೂ ಊಟಕ್ಕೆ ಏನದ ಮಧ್ಯಾಹ್ನ ಇದು ಹಿಟ್ಟು ಹಿಂಗೆ ಇಟ್ಬಿಡ್ತೀನಿ ರೀ ನಾನು. ಮಧ್ಯಾಹ್ನ ನಂದು 1:30 ಕ್ಲಾಸ್ ಮುಗೀತದಲ್ರಿ, ಮುಗಿದ್ಮೇಲೆ ಮತ್ತೆ ಬಿಸಿ ಮಾಡ್ಕೊಂಡು ಒಂದೆರಡು ತಿನ್ನೋದ್ರಿ, ಯಾವಾಗ ಬೇಕು ಅವಾಗ ಏನದ ಬರ್ಶನ್ ಕಟ್ಟಿ ಎಲ್ಲ ತೊಳೆದು ಸ್ವಚ್ಛ ಮಾಡಿಬಿಡ್ತೀನಿ ಮಧ್ಯಾಹ್ನನೇ. ಇಷ್ಟು ನೋಡ್ರಿ ನಮ್ದು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ರಾಗಿ ಗಂಜಿ ಏನು ಮಾಡೀನಲ್ರಿ, ಆರೇದ್ರಿ ಈಗ ಹಾಕ್ಕೊಟ್ಬಿಡ್ತೀನಿ. ಇಲ್ಲ ಅಂದ್ರೆ ಇವರೆಲ್ಲ ಏನು ಮಾಡಿಬಿಡ್ತಾರ್ರಿ, ಥಾಲಿಪಟ್ಟು ನೋಡಿದ್ರಂದ್ರೆ ಥಾಲಿಪಟ್ಟು ತಿನ್ಕೋತ ನಿಂತ್ಬಿಡ್ತಾರೆ. ರಾಗಿ ಗಂಜಿ ಹಂಗೆ ಉಳಿತದ್ರಿ. ಅದಕ್ಕೆ ಫಸ್ಟ್ ಥಾಲಿಪಟ್ಟು ತೋರ್ಸೋಕ್ಕಿಂತ ಮುಂಚೆ ರಾಗಿ ಗಂಜಿ ಹಾಕಿ ಅವ್ರವ್ರ ಪಾಲಿಂದ ಅವ್ರಿಗೆ ಕೊಟ್ಬಿಟ್ನಂದ್ರೆ ನನ್ನ ಕೆಲಸ ಕಂಪ್ಲೀಟ್ ಆದಂಗೆ ಆಗ್ತದ್ರಿ.